ನಮಗೆ ನಮ್ಮ ಜೀವನದಲ್ಲಿ ಯಾರು ಹೊಗಳ್ತಾರೋ ಬಿಡ್ತಾರೋ ಅನ್ನೋದನ್ನ ನಾವು ಲೆಕ್ಕಿಸಬಾರದು. ಕೆಲವರೆಲ್ಲ ಹೊಗಳಿಸಿಕೊಳ್ಳೋದಕ್ಕೋಸ್ಕರವೇ ಕೆಲಸವನ್ನ ಮಾಡ್ತಾ ಇರ್ತಾರೆ, ಅದು ಉಪಯೋಗ ಇಲ್ಲ. ನಿಜವಾಗಿಯೂ ಕೂಡ ಹೊಗಳೋದು ಅನ್ನೋ ಶಬ್ದಕ್ಕೆ ಅರ್ಥವನ್ನ ವಿಚಾರ ಮಾಡಿದರೆ, ಯಾವ ವ್ಯಕ್ತಿಯಲ್ಲಿ ಯಾವ ಗುಣಗಳು ಇಲ್ಲವೋ ಆ ಗುಣಗಳನ್ನ ಹೇಳಿದರೆ, ಆ ವ್ಯಕ್ತಿಯಲ್ಲಿ ಇಲ್ಲದೆ ಇರುವ ಗುಣಗಳನ್ನ ಸಮಾಜದ ಮುಂದೆ ಹೇಳಿದರೆ ಅದು ಹೊಗಳುವಿಕೆ. ಹಾಗಾದ್ರೆ ಹೊಗಳೋದು ಅನ್ನೋ ಶಬ್ದಕ್ಕರ್ಥ ಇಲ್ಲದೆ ಇರುವ ಗುಣಗಳನ್ನ ಹೇಳೋದೇ ಹೊಗಳುವಿಕೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. श्री गुरुभ्यो नमः. हरि ओಂ. ವೆಂಕಟನಾಥರ ಮೇಲೆ ತುಂಬಾ ಸಿಟ್ಟಿನಿಂದ ಆಕ್ರಮಣವನ್ನ ಮಾಡ್ತಾರಂತೆ ಪರಪಕ್ಷದಲ್ಲಿ ಇದ್ದವರು. ಯಾಕೆ ಮಹಾಭಾಷ್ಯ ಅಂತ ಹೇಳಿದ್ರೆ ಸುಮ್ಮನೆ ಆಟಾಡೋ ವಸ್ತು ಅಂತ ನೀವು ತಿಳ್ಕೊಂಡಿದ್ದೀರಾ? ಸುಮ್ಮನೆ ಹಾಗೆಲ್ಲ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಪ್ರಾಯ ನಿಮ್ಮ ಮಾತನ್ನ ಕೇಳಿದ ಮೇಲೆ ನಮಗನಿಸ್ತಾ ಇದೆ, ಯಾವಾಗ ಇಂಥ ಮಾತನ್ನ ಆಡ್ಲಿಕ್ಕೆ ಸಾಧ್ಯ ಅಂದ್ರೆ ಅರ್ಧಮರ್ಧ ಗೊತ್ತಿದ್ದರೆ, ಅಥವಾ ಆ ವ್ಯಾಕರಣ ಶಾಸ್ತ್ರದ ಗಂಧಗಾಳಿಯೇ ಗೊತ್ತಿಲ್ಲದೆ ಇದ್ದಾಗ ಇಂಥ ಅಹಂಕಾರದ ಮಾತುಗಳು ನಿಮ್ಮ ಬಾಯಿಂದ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ನಿಮ್ಮ ಅಹಂಕಾರವನ್ನ ಸ್ವಲ್ಪ ನೀವು ಖಂಡನೆ ಮಾಡಿಕೊಳ್ಳಿ, ಕಡಿಮೆ ಮಾಡಿಕೊಳ್ಳಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದಕ್ಕೆ ಒಂದು ಗಾದೆ ಮಾತು ಕೂಡ ಇದೆ, ಕತ್ತೆಗೆ ಹೇಗೆ ತಾನೇ ಕಸ್ತೂರಿಕಾ ಒಂದು ಪರಿಮಳ ಗೊತ್ತಾಗ್ಲಿಕ್ಕೆ ಸಾಧ್ಯ? ಕತ್ತೆಯೇ ಕಸ್ತೂರಿಕಾ ಗಂಧದ ಪರಿಮಳ, ಅದು ಪರಿಮಳವೇ. ಅದರ ಪರಿಮಳ ಯಾವ ರೀತಿ ಕತ್ತೆಗೆ ಗೊತ್ತಾಗೋದಿಲ್ಲವೋ ಅದೇ ರೀತಿ ನಿಮಗೂ ಕೂಡ ಈ ವ್ಯಾಕರಣ ಶಾಸ್ತ್ರದ ಆಳ, ಗಾಂಭೀರ್ಯ, ಅದರಲ್ಲಿ ಇರತಕ್ಕಂತ ಶಾಸ್ತ್ರದ ವೈಭವ ಇದ್ಯಾವುದೂ ಕೂಡ ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಪರವಾದಿಗಳು ವೆಂಕಟನಾಥರ ಮೇಲೆ ಆಕ್ರಮಣವನ್ನ ಮಾಡ್ತಾ ಮಾಡ್ತಾ ಹೇಳ್ತಾರೆ, ಇಷ್ಟೆಲ್ಲ ನಮ್ಮ ಮೇಲೆ ನೀನು ಆಕ್ರಮಣವನ್ನ ಮಾಡಿದಿ, ನಮ್ಮ ಗುರುಗಳು ಪ್ರತಿಪಾದಿಸಿದ ಯಾವ ಸಿದ್ಧಾಂತ ಇದೆ ಈ ಸಿದ್ಧಾಂತವನ್ನ ನೀನು ತಪ್ಪು ಅಂತ ಇವತ್ತಿನ ದಿನ ಹೇಳೋದಾದರೆ, ಹಾಗಾದರೆ ನಾವು ನಿಮ್ಮ ಹತ್ತಿರ ಪ್ರಶ್ನೆಯನ್ನ ಕೇಳ್ತೇವೆ. ವ್ಯಾಕರಣ ಶಾಸ್ತ್ರದಲ್ಲಿ, ಆ ವ್ಯಾಕರಣ ಶಾಸ್ತ್ರದಲ್ಲಿ ಪ್ರಶ್ನೆಯನ್ನ ಕೇಳಿದಾಗ ಆ ಪ್ರಶ್ನೆಗೆ ನೀವು ಉತ್ತರಿಸ್ತೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ವೆಂಕಟನಾಥರು ಹೇಳ್ತಾರೆ, ಅದೇನು ದೊಡ್ಡ ಮಹಾ, ಕೈಯಲ್ಲಿ ನೆಲ್ಲಿಕಾಯಿಯನ್ನ ಹಿಡ್ಕೊಂಡ್ರೆ ಎಷ್ಟು ಸುಲಭವಾಗಿ ಆ ನೆಲ್ಲಿಕಾಯಿಯನ್ನ ನಮ್ಮ ಅಂಗೈಯಲ್ಲಿ ಹಿಡಿದುಕೊಳ್ಳಬಹುದೋ ಅಷ್ಟೇ ಸುಲಭವಾಗಿ ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನ ಕೊಡ್ತೇನೆ, ಯಾವ ಪ್ರಶ್ನೆಗಳನ್ನ ಬೇಕಾದರೂ ಕೂಡ ನೀವು ಕೇಳಿ ಅಂತ ಈ ರೀತಿಯಾಗಿ ಹೇಳಿದಾಗ ಆ ವೆಂಕಟನಾಥರ ಮಾತಿಗೆ ಆ ಪರವಾದಿಗಳು ಇನ್ನಷ್ಟು ಕುಪಿತರಾಗ್ತಾರೆ, ಇನ್ನಷ್ಟು ಸಿಟ್ಟುಗೊಳ್ತಾರೆ. ಸಿಟ್ಟುಗೊಂಡಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ವೆಂಕಟನಾಥರಿಗೆ ವಿಧಿ ಇಲ್ಲದೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಆರಂಭ ಮಾಡ್ತಾರೆ. ಏನ್ ಪ್ರಶ್ನೆಯನ್ನು ಕೇಳ್ತಾನೆ ಆ ಪ್ರತಿಪಾದಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದಂಡೇನಾನ್ಯೈಸ್ತಾಡಿತಃ ಕುಂಡಲೀವ ಸ್ಥಾಧಾತೋರ್ಯದ್ಯಗ್ನ ಲುಗಂತಸ್ಯ ರೂಪಂ ಶತ್ರಂತಸ್ಯೇತ್ಯರ್ಥವಾಕ್ಯೇ ಸತಾಸ್ಥತ್ತಸ್ಯೇತ್ಯುಕ್ತ್ವಾ ವಾದಿನಂ ಪೃಚ್ಛತಿ ಸ್ಮ.
ವೆಂಕಟನಾಥರು ಯಾವಾಗ ಪ್ರತಿವಾದಿಗಳ ಮೇಲೆ ಇಷ್ಟು ಹರಿತವಾಗಿ ಆಕ್ರಮಣವನ್ನ ಮಾಡಲಿಕ್ಕೆ ಆರಂಭ ಮಾಡಿದರೋ ಆಗ ಪ್ರತಿವಾದಿಗಳು ಹೇಗಾದ್ರು ಅಂದ್ರೆ ಕವಿಗಳಿಲ್ಲಿ ಒಂದು ದೃಷ್ಟಾಂತವನ್ನ ಕೊಡ್ತಿದ್ದಾರೆ. ಅನ್ಯೈಹಿ ತಾಡಿತಃ ಕುಂಡಲಿ ಇವ. ದಾರಿಯಲ್ಲಿ ಹಾವು ಹೋಗ್ತಾ ಇರತ್ತೆ. ಹೋಗ್ತಾ ಇರುವ ಸಂದರ್ಭದಲ್ಲಿ ಬೇರೆ ಅವರಿಗೆ ಹಿಂಸೆ ಮಾಡತ್ತೆ, ಕಚ್ಚತ್ತೆ, ವಿಷವನ್ನ ಕಾರತ್ತೆ. ಇಷ್ಟೆಲ್ಲ ಹಿಂಸೆಯನ್ನ ಯಾವ ಆ ಸರ್ಪ ಕೊಡತ್ತೋ ಆ ಕ್ಷಣದಲ್ಲಿ ಅಲ್ಲಿ ಇರತಕ್ಕಂತಹ ಅನೇಕ ಜನರು ಆ ಸರ್ಪವನ್ನ ದಂಡವನ್ನ ಹಿಡಿದುಕೊಂಡು ಯಾವ ರೀತಿ ಆ ಸರ್ಪವನ್ನ ಕೊಂದು ಹಾಕ್ತಾರೋ ಅಥವಾ ಆ ದಂಡದಿಂದ ಆ ಸರ್ಪಕ್ಕೆ ಯಾವ ರೀತಿ ತಕ್ಕ ಶಾಸ್ತಿಯನ್ನ ಮಾಡ್ತಾರೋ ಅದರಂತೆ ಕೋಲಿನಿಂದ ಹೊಡೆದ ಹಾವು ಯಾವ ರೀತಿ ನಿರ್ವಿಣ್ಣ ಆಗತ್ತೋ, ನಿಶಕ್ತವಾಗತ್ತೋ, ಅದೇ ರೀತಿ ಈ ವೆಂಕಟನಾಥರ ಮಾತಿನ ಪ್ರಹಾರಕ್ಕೆ ಏನು ಉತ್ತರವನ್ನ ಕೊಡಬೇಕು ಅಂತ ಅವರಿಗೆ ಗೊತ್ತೇ ಆಗಲಿಲ್ಲ. ಅದಕ್ಕೋಸ್ಕರ ಆ ಪ್ರತಿವಾದಿ ವೆಂಕಟನಾಥರ ಮೇಲೆ ಪುನಃ ಆಕ್ರಮಣವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಯಂಗ್ಲುಗಂತದಲ್ಲಿ ಸ್ಥಾ ಗತಿ ನಿವೃತ್ತವು ಅಂತ ಧಾತು, ಸಾವಿರಾರು ಧಾತುಗಳನ್ನ ಇವತ್ತಿನ ದಿನ ನಾವು ನೋಡ್ತೇವೆ. ಅದರಲ್ಲಿ ಪ್ರತಿಯೊಂದು ಧಾತುವಿಗೂ ಕೂಡ ಒಂದೊಂದು ಅರ್ಥವನ್ನ ಹೇಳುತ್ತೆ. ಸ್ಥಾ ಧಾತುವಿಗೆ ಗತಿ ಮತ್ತೆ ನಿವೃತ್ತಿ ಅಂತ ಎರಡು ಅರ್ಥಗಳನ್ನ ಹೇಳುತ್ತೆ. ಇಂಥ ಶತ್ರುಪ್ರತ್ಯಯಾಂತವಾದ ಸ್ಥಾಗತಿ ನಿವೃತ್ತೌ ಅನ್ನೋ ಧಾತುವಿನ ಯಂಗ್ಲುಗಂತ ರೂಪ ಏನಾಗತ್ತೆ ಹೇಳು. ಯಾರಾದ್ರೂ ನಮ್ಮ ಹತ್ರ ಬಂದು ಕೇಳಿದ್ರೆ ಸ್ಥಾಗತಿ ನಿವೃತ್ತೌ ಧಾತುವಿನ ಸಹಜ ಲಂಗ್ಲಕಾರ ಏನು, ಲುಂಗ್ಲಕಾರ ಏನು ಅಂತ ಸಹಜ ಧಾತುಗಳ ರೂಪಗಳನ್ನ ಕೇಳಿದರೇನೆ ನಮಗೆ ತಕ್ಷಣಕ್ಕೆ ನೆನಪಾಗಲ್ಲ. ಇನ್ ಯಂಗ್ಲುಗಂತ ರೂಪ ಅದಂತೂ ದೂರತೋಪಾಸ, ಸಾಧ್ಯವೇ ಇಲ್ಲ. ಅದರಂತೆ ಈ ವೆಂಕಟನಾಥರ ಹತ್ತಿರ ಸ್ಥಾಗತಿ ನಿವೃತ್ತೌ ಅನ್ನೋ ಧಾತುವಿನ ಯಂಗ್ಲುಗಂತ ರೂಪ ಏನಾಗತ್ತೆ ಅದನ್ನ ಹೇಳು. ಅದಕ್ಕೋಸ್ಕರ ವೆಂಕಟನಾಥರು ಹೇಳ್ತಾರೆ, ಎಷ್ಟು ವೇಗದಲ್ಲಿ, ಎಷ್ಟು ಸಿಟ್ಟಿನಲ್ಲಿ, ಎಷ್ಟು ಆಕ್ರಮಣಕಾರಿಯಾಗಿ ಆ ಪ್ರತಿವಾದಿ ವೆಂಕಟನಾಥರ ಹತ್ತಿರ ಪ್ರಶ್ನೆಯನ್ನ ಕೇಳಿದನೋ ಅಷ್ಟೇ ಸಾವಧಾನದಲ್ಲಿ ಆ ವೆಂಕಟನಾಥರು ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನಂತ? ತಸ್ಯ ಯಂಗ್ಲುಗಂತಸ್ಯ ಶತ್ರಂ ತಸ್ಯ ರೂಪಂ. ಆ ಸ್ಥಾಗತಿ ನಿವೃತ್ತೌ ಅನ್ನೋ ಧಾತುವಿನ ಯಂಗ್ಲುಗಂತ ರೂಪ ತಾಸ್ಥತ್ ಅಂತ ಆಗತ್ತೆ. ಅದಿರಲಿ, ಆದರೆ ನಾನು ನಿನ್ನನ್ನ ಪ್ರಶ್ನೆ ಕೇಳ್ತೇನೆ, ಈ ಪ್ರಶ್ನೆಗೆ ನೀನು ಉತ್ತರಿಸುವಂಥವ ನಾನು. ಯಾಕೆ? ವಾದದ ನಿಯಮವೇ ಹಾಗೆ. ಪ್ರತಿವಾದಿ ಕೇಳಿದ ಪ್ರಶ್ನೆಗೆ ವಾದಿ ಉತ್ತರವನ್ನ ಕೊಟ್ಟಾಗ ಪುನಃ ವಾದಿ ಪ್ರಶ್ನೆಯನ್ನ ಮಾಡಿದಾಗ ಪ್ರತಿವಾದಿ ಉತ್ತರವನ್ನ ಕೊಡುವಂತಹ ವಾದಶಾಸ್ತ್ರದ ಒಂದು ನಿಯಮ. ಈ ಕಾರಣದಿಂದ ಯಾವಾಗ ಆ ವೆಂಕಟನಾಥರು ಪ್ರತಿವಾದಿಗೆ ಉತ್ತರವನ್ನ ಕೊಟ್ಟರೋ ಆ ಕ್ಷಣದಲ್ಲಿಯೇ ಆ ಪ್ರತಿವಾದಿಯನ್ನ ಕುರಿತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏತದ್ಧಾತೋಃ ಕಿಂ ಯಜ್ಞಂಚ ತಸ್ಯ ರೂಪಂ ಬ್ರೂಹೀತ್ಯುಕ್ತೆ ಚಿಂತಯನ್ನರ್ಧಯಾಮೇ
तत्रत्यानां देशिको मायि भिक्षु स्तूक्ष्णीमासीदुत्तरे भासमाने। ಸಾವಿರಾರು ಜನ ಶಿಷ್ಯರು ಆ ಸನ್ಯಾಸಿಯ ಉಪನ್ಯಾಸವನ್ನ ಕೇಳಲಿಕ್ಕೆ ಕುಳಿತುಕೊಂಡಿದ್ದಾರೆ. ಆ ತುಂಬಿದ ಸಭೆಯಲ್ಲಿ ಯಾವ ಉಪನ್ಯಾಸವನ್ನ ಮಾಡ್ತಾ ಇದ್ದಾರೋ ಆ ಗುರುಗಳ ಹತ್ತಿರವೇ ಪ್ರಶ್ನೆಯನ್ನು ಕೇಳ್ತಾರಂತೆ ಈ ವೆಂಕಟನಾಥರು. ಈ ಸ್ಥಾ ಧಾತುವಿಗೆ ಅಥವಾ ಪ್ಸಾ ಧಾತುವಿಗೆ ಯಗಂತ ಪ್ರತ್ಯಯ ಬಂದ ಆ ಯಗಂತ ಧಾತುವಿಗೆ ಸ್ಥಾಗತಿ ನಿವೃತ್ತವು ಅನ್ನೋ ಧಾತುವಿಗೆ ಶಾನಚ್ ಪ್ರತ್ಯಯ ಬಂದಾಗ ಯಾವ ರೂಪ ಆಗತ್ತೆ ಅದನ್ನು ಹೇಳಿ ಅಂತ ಹೇಳ್ತಾರೆ. ಯಾವಾಗ ವೆಂಕಟನಾಥರು ನೇರವಾಗಿ ಆ ಗುರುಗಳ ಹತ್ತಿರವೇ ಈ ಪ್ರಶ್ನೆಗಳನ್ನ ಮಾಡಿದರೋ ಆಗ ಆ ಗುರುಗಳು ಏನು ಮಾಡ್ತಾರೆ? ಸುಮಾರು ಹೊತ್ತು ವಿಚಾರವನ್ನ ಮಾಡ್ತಾರಂತೆ. ಎಷ್ಟೊತ್ತು ವಿಚಾರ ಮಾಡ್ತಾರೆ? ಚಿಂತಯನ್ ಅರ್ಧಯಾಮೇ, ಅರ್ಧಯಾಮ ಪರ್ಯಂತ ವಿಚಾರ ಮಾಡಿದರು. ಅವರ ಸ್ಮರಣೆಗೆ ತಂದುಕೊಂಡರೂ ಕೂಡ ಅವರಿಗೆ ಮಾತ್ರ ಆ ಧಾತುವಿನ ಯಂಗ್ಲುಗಂತದ ಶಾನಚ್ ಪ್ರತ್ಯಯ ಯಾವುದು ಅಂತ ಗೊತ್ತಾಗಿದೆ. ಶಾನಚ್ ಪ್ರತ್ಯಯೋಪೇತವಾದಂತ ಶಬ್ದದ ರೂಪ ಆ ಗುರುಗಳಿಗೆ ಗೊತ್ತಾಗಲೇ ಇಲ್ಲ. ಆಚಾರ್ಯ ಮಧ್ವರ ಜೀವನ ಚರಿತ್ರೆಯಲ್ಲಿ 5ನೇ ಸರ್ಗದಲ್ಲಿ ನಾವು ನೋಡ್ತೇವೆ. ವಾದಿಸಿಂಹ, ಬುದ್ಧಿಸಾಗರ ಅನ್ನೋ ವಿದ್ವಾಂಸರು ಮಧ್ವಾಚಾರ್ಯರ ಪಾಂಡಿತ್ಯದ ಬಗ್ಗೆ ತಿಳಿದವರಾಗಿ ಅವರ ಹತ್ತಿರ ಆಶ್ರಮ ತೆಗೆದುಕೊಂಡ ಹೊಸತರಲ್ಲಿ ಈ ಪ್ರಕಾಂಡ ಪಂಡಿತರಾದ ಬುದ್ಧಿಸಾಗರ, ವಾದಿಸಿಂಹ ಅನ್ನೋ ವಿದ್ವಾಂಸರು ವಾಕ್ಯಾರ್ಥಕ್ಕೆ ಬರ್ತಾರೆ. ಅನೇಕ ರೀತಿಯಾಗಿ ವಾಕ್ಯಾರ್ಥವನ್ನ ನಡೆಸ್ತಾರೆ. ನಡೆಸಿದಾಗ ಆಚಾರ್ಯ ಮಧ್ವರು ಪ್ರಶ್ನೆಯನ್ನ ಕೇಳ್ತಾರೆ. ಕೇಳಿದಾಗ ಆ ವಿದ್ವಾಂಸರು ಹೇಳ್ತಾರೆ, ಶ್ವೇವವಾದೋ ಸ್ಥಿತಿವಾದಿನೌ ಖಲೌ ಅದ್ಯೋತ್ತರಂ ಭಾತಿಯದೀರ್ಯ ತಾಮಿತಿ. ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನ ನಾಳೆ ಕೊಡ್ತೇವೆ, ಇವತ್ತಿನ ದಿನ ಈ ವಾಕ್ಯಾರ್ಥವನ್ನ ಇಲ್ಲಿ ಮುಗಿಸೋಣ. ಆಚಾರ್ಯರು ಹೇಳ್ತಾರೆ, ನಿಮಗೆ ಉತ್ತರ ಗೊತ್ತಿದ್ದರೆ ನಾಳೆ ಕೊಡುವ ಉತ್ತರವನ್ನ ಇವತ್ತಿನ ದಿನವೇ ಕೊಟ್ಟು ನೀವು ಕೃತಕೃತ್ಯರಾಗಿ. ಸುಮ್ಮನೆ ಆಗ್ತಾರೆ. ಸುಮ್ಮನೆ ಆದಾಗ ಅಲ್ಲಿರುವ ಎಲ್ಲ ಜನರು ಕೂಡ ಅನ್ಕೋತಾರೆ, ವಾದಿಸಿಂಹ ಬುದ್ಧಿಸಾಗರ ಸೋತರು ಅಂದ್ಕೊಂಡಿದ್ರು. ರಾತ್ರಿ ಹೋಗಿ ನೋಡ್ತಾರೆ, ಆ ಜಾಗದಿಂದಲೇ ಪಲಾಯನವನ್ನ ಮಾಡಿಬಿಟ್ಟಿದ್ರು. ಮೊದಲೇ ಆಚಾರ್ಯ ಮಧ್ವರನ್ನ ಜಯಶೀಲರನ್ನಾಗಿ ತಿಳಿದಂತ ಅವರು, ಆ ಊರಿನ ಜನರು, ಅವರು ಓಡಿ ಹೋದ ಮೇಲೆ ಜಯಪತ್ರವನ್ನ ಬಿಟ್ಟು ಕೇವಲ ತಾವು ಮಾತ್ರ ಜಾಗ ಖಾಲಿ ಮಾಡಿ ಹೋದಂತ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಜನರು, ಎಲ್ಲ ವಿದ್ವಾಂಸರು ಕೂಡ ತಿಳ್ಕೋತಾರೆ, ಮಧ್ವಾಚಾರ್ಯರೇ ಜಯಶೀಲರಾಗಿದ್ದಾರೆ. ಮಧ್ವಾಚಾರ್ಯರೇ ಆ ವಾದಿಸಿಂಹ ಬುದ್ಧಿಸಾಗರನ ಮುಂದೆ ಜಯಶೀಲರಾಗಿದ್ದಾರೆ ಅಂತ ಪ್ರಚಾರವನ್ನು ಮಾಡ್ತಾರೆ. ಹೇಗೋ ಅದರಂತೆ ಈ ವೆಂಕಟನಾಥರು ಕೇಳಿದ ಪ್ರಶ್ನೆಗೆ ಆ ಸನ್ಯಾಸಿ ಗುರುಗಳು ಅರ್ಧಯಾಮ ಪರ್ಯಂತ ವಿಚಾರವನ್ನ ಮಾಡಿದರೂ ಕೂಡ ಅವರಿಗೆ ಉತ್ತರ ಮಾತ್ರ ಹೊಳೆಯಲ್ಲೇ ಇಲ್ಲ. ಉತ್ತರೇ ಭಾಸಮಾನೆ ಅಂತ ಪದಚ್ಛೇದವನ್ನ ಮಾಡದೆ ಅಭಾಸಮಾನೆ, ಎಷ್ಟು ವಿಚಾರ ಮಾಡಿದರೂ ಕೂಡ ಆ ಉತ್ತರ ಮಾತ್ರ ಆ ವೆಂಕಟನಾಥರಿಗೆ ಹೊಳಿತಾನೆ ಇಲ್ಲ. ಯಾವಾಗ ಹೊಳಿಲಿಲ್ಲವೋ ನಾವು ಏನು ಮಾಡ್ತೇವೆ? ತೂಷ್ಣೀಂ ಆಸೀತ್. ಉತ್ತರ ನಮಗೆ ಗೊತ್ತಿಲ್ಲದಿದ್ದರೆ ಹೇಗಿರಬೇಕು ಅನ್ನೋದನ್ನ ಇದರಿಂದ ನಾವು ಕಲಿತುಕೊಳ್ಳಬೇಕು. ಉತ್ತರ ಗೊತ್ತಿಲ್ಲದಿದ್ರೆ ಏನೋ ಒಂದು ತಪ್ಪಾದ ಉತ್ತರವನ್ನ ಕೊಟ್ಟು ಬಿಡುವಂತಹದ್ದು ಅದು ಜಾಣತನ ಅಲ್ಲ. ಅದು ನಮ್ಮ ದಡ್ಡತನವನ್ನು ಇನ್ನಷ್ಟು ಪ್ರದರ್ಶನ ಮಾಡಲಿಕ್ಕೆ ನಾವೇ ಅವಕಾಶ ಕೊಟ್ಟಂತೆ ಆಗುತ್ತೆ. ಅದಕ್ಕಿಂತಲೂ ಕೂಡ ಪ್ರಾಮಾಣಿಕವಾಗಿ
ಒಂದೋ ನನಗೆ ಗೊತ್ತೇ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳೋದು, ಅಥವಾ ಗೊತ್ತಿಲ್ಲದಿದ್ದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತರೂ ಕೂಡ ಸಾಕು, ಅದು ಕೂಡ ಒಂದು ಉತ್ತಮ ಕೆಲಸ. ಆ ಗುರುಗಳು ವೆಂಕಟನಾಥರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗದೆ ಸುಮ್ಮನೆ ಕುಳಿತುಕೊಂಡು ಬಿಟ್ಟಿದ್ದಾರಂತೆ. ಆ ಸಂದರ್ಭದಲ್ಲಿ ಹೀಗೆ ಈ ಒಂದು ಸಂದರ್ಭವನ್ನ ನೋಡಿ ಅಲ್ಲಿ ಇರತಕ್ಕಂತಹ ವಿದ್ವಾಂಸರು, ಅಲ್ಲಿ ಇರತಕ್ಕಂತಹ ಸುಧೀಂದ್ರ ತೀರ್ಥರು ಆ ವೆಂಕಟನಾಥರಿಗೆ ಏನು ಮಾಡಿದರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ದೃಷ್ಟ್ವಾ ಸರ್ವಂ ದೇಶಿಕಃ ಶ್ರೀಸುಧೀಂದ್ರಃ ಪ್ರಾಗಜ್ಞಾತಂ ಕೌಶಲಂ ಶಾಬ್ದಭಾಷೇ ಪ್ರಾಚೀನಾಖ್ಯಾಂ ತಾಂ ಮಹಾಭಾಷ್ಯ ಪೂರ್ವಾಂ ಪ್ರಾದಾದಸ್ಮೈ ಪಶ್ಯತಾ ಪಂಡಿತಾನಾಂ. ದೇಶಿಕಃ ಸುಧೀಂದ್ರಃ, ವೆಂಕಟನಾಥರ ಗುರುಗಳಾದ ಯಾವ ಸುಧೀಂದ್ರ ತೀರ್ಥರಿದ್ದಾರೆ ಆ ಸುಧೀಂದ್ರ ತೀರ್ಥರಿಗೆ ವೆಂಕಟನಾಥರ ಬಗ್ಗೆ ಸರಿಯಾದ ಜ್ಞಾನ ಇರಲಿಲ್ಲ. ಯಾಕೆ? ವೆಂಕಟನಾಥರಿಗೆ ವ್ಯಾಕರಣ ಶಾಸ್ತ್ರದಲ್ಲಿ, ಪಾತಂಜಲ ಮಹಾಭಾಷ್ಯದಲ್ಲಿ ಇಂಥ ಅಗಾಧವಾದ ಆಳವಾದ ಪಾಂಡಿತ್ಯ ಇದೆ ಅಂತ ಈ ಕ್ಷಣದ ಪರ್ಯಂತವೂ ಕೂಡ ಆ ಸುಧೀಂದ್ರ ತೀರ್ಥರಿಗೆ ಗೊತ್ತಿರಲಿಲ್ಲ. ಯಾವತ್ತೂ ಕೂಡ ಒಬ್ಬ ಉತ್ತಮ ಗುರು ಆಗಿದ್ದ ಅಂತ ಹೇಳಿದರೆ ಆ ಗುರು ಏನನ್ನ ಅಪೇಕ್ಷೆ ಪಡ್ತಾನೆ? ಶಿಷ್ಯ ಇಚ್ಛೇತ್ ಪರಾಜಯಂ. ತನಗಿಂತಲೂ ತನ್ನ ಶಿಷ್ಯ ಅತ್ಯಂತ ಉತ್ತಮ ಬುದ್ಧಿವಂತನಾಗಲಿ, ಆ ಬುದ್ಧಿವಂತ ಶಿಷ್ಯನನ್ನ ಅನೇಕ ಜನ ಹೊಗಳಲಿ, ಇದರಿಂದಲೇ ನನಗೆ ಆತ್ಮಸಂತೃಪ್ತಿ ದೊರಕತ್ತೆ. ಟೀಕಾಕೃತ್ಪಾದರು ಕೂಡ ತಮ್ಮ ನ್ಯಾಯಸುಧಾ ಗ್ರಂಥದ ಪ್ರಕೃತ್ಯಧಿಕರಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಗುರುಣ ಶ್ಲಾಘಿತ ಶಿಷ್ಯಾಃ ಲೋಕೆ ಖ್ಯಾತಿಂ ಲಭಂತೆ. ನಮಗೆ ನಮ್ಮ ಜೀವನದಲ್ಲಿ ಯಾರು ಹೊಗಳ್ತಾರೋ ಬಿಡ್ತಾರೋ ಅನ್ನೋದನ್ನ ನಾವು ಲೆಕ್ಕಿಸಬಾರದು. ಕೆಲವರೆಲ್ಲ ಹೊಗಳಿಸಿಕೊಳ್ಳೋದಕ್ಕೋಸ್ಕರವೇ ಕೆಲಸವನ್ನ ಮಾಡ್ತಾ ಇರ್ತಾರೆ, ಅದು ಉಪಯೋಗ ಇಲ್ಲ. ನಿಜವಾಗಿಯೂ ಕೂಡ ಹೊಗಳೋದು ಅನ್ನೋ ಶಬ್ದಕ್ಕೆ ಅರ್ಥವನ್ನ ವಿಚಾರ ಮಾಡಿದರೆ ಯಾವ ವ್ಯಕ್ತಿಯಲ್ಲಿ ಯಾವ ಗುಣಗಳು ಇಲ್ಲವೋ ಆ ಗುಣಗಳನ್ನ ಹೇಳಿದರೆ, ಆ ವ್ಯಕ್ತಿಯಲ್ಲಿ ಇಲ್ಲದೆ ಇರುವ ಗುಣಗಳನ್ನ ಸಮಾಜದ ಮುಂದೆ ಹೇಳಿದರೆ ಅದು ಹೊಗಳುವಿಕೆ. ಹಾಗಾದ್ರೆ ಹೊಗಳೋದು ಅನ್ನೋ ಶಬ್ದಕ್ಕರ್ಥ ಇಲ್ಲದೆ ಇರುವ ಗುಣಗಳನ್ನ ಹೇಳೋದೇ ಹೊಗಳುವಿಕೆ. ಆದರೆ ಏನು ಮಾಡ್ಬೇಕಾಗಾದ್ರೆ ಸ್ತೋತ್ರವನ್ನ ಮಾಡ್ಬೇಕು. ಸ್ತೋತ್ರ ಅಂದ್ರೆ ಗುಣಿ ನಿಷ್ಠ ಗುಣಾಭಿಧಾನಂ ಸ್ತುತಿ. ಆ ವ್ಯಕ್ತಿಯಲ್ಲಿ ನಿಜವಾಗಿಯೂ ಕೂಡ ಇರತಕ್ಕಂಥ ಗುಣಗಳು ಯಾವುದು ಅನ್ನೋದನ್ನ ವರ್ಣನೆ ಮಾಡಬೇಕು. ಇದನ್ನೇ ಸ್ತೋತ್ರ. ನೋಡಿ, ನಾವು ನೀವೆಲ್ಲರೂ ಕೂಡ ಭಗವಂತನನ್ನ ಹೊಗಳೋದಿಲ್ಲ, ಭಗವಂತನ ಸ್ತೋತ್ರವನ್ನ ಮಾಡ್ತೇವೆ. ಭಗವಂತನ ಸ್ತೋತ್ರ ಮಾಡ್ತೇವೆ ಅನ್ನೋ ಶಬ್ದಕ್ಕರ್ಥ ಭಗವಂತನಲ್ಲಿ ಇರುವ ಗುಣಗಳನ್ನ ನಾವು ಹೇಳ್ತೇವೆ ಅಂತ ಅರ್ಥ, ಹೊರತು ಭಗವಂತನನ್ನ ನಾವು ಹೊಗಳೋದಿಲ್ಲ. ಅದೇ ರೀತಿ ಈ ಸುಧೀಂದ್ರ ತೀರ್ಥರು ಕೂಡ ಈ ವೆಂಕಟನಾಥರನ್ನ ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಶ್ಲಾಘಿಸಿ ಅನೇಕ ಜನ ವಿದ್ವಾಂಸರಿದ್ದರು. ವಯಸ್ಸಿನಲ್ಲಿ ವೆಂಕಟನಾಥರಿಗಿಂತಲೂ ಕೂಡ ಹಿರಿಯರಾದಂತ ಅನೇಕ ವಿದ್ವಾಂಸರು ಆ ತುಂಬಿದ ಸಭೆಯಲ್ಲಿ ನೆರೆದಿದ್ದರೂ ಕೂಡ ಈ ವೆಂಕಟನಾಥರ ಮೇಲಿನ ಪೂರ್ಣ ಅಭಿಮಾನದಿಂದ, ಈ ಘಟನೆಯಿಂದ ಆ ವೆಂಕಟನಾಥರಿಗೆ ಸುಧೀಂದ್ರ ತೀರ್ಥರು ಒಂದು ಮಹಾ ಬಿರುದನ್ನು ಕೊಡ್ತಾರಂತೆ ಅವರಿಗೆ. ಮಹಾಭಾಷ್ಯ ವೆಂಕಟ. ಇಲ್ಲಿ ತನಕ ಕೇವಲ ವೆಂಕಟನಾಥರಾಗಿದ್ದೀರಿ ನೀವು, ಆದರೆ ಈ ಕ್ಷಣದಿಂದ ಆರಂಭ ಮಾಡಿ ನೀವು ಮಹಾಭಾಷ್ಯ ವೆಂಕಟನಾಥ ಅಂತ ಬಿರುದನ್ನು ಕೊಡ್ತಾರೆ.
ಇಂಥ ಒಂದು ವಿದ್ಯಾ ಪಕ್ಷಪಾತಿತ್ವ, ವಿದ್ಯೆ ಎಲ್ಲಿ ಇರುತ್ತೋ, ಪ್ರತಿಭೆ ಎಲ್ಲಿ ಇರುತ್ತೋ ಅಲ್ಲಿ ಪ್ರೋತ್ಸಾಹವನ್ನ ಕೊಡ್ತಕ್ಕಂತಹದ್ದು ಗುರುಗಳ ಒಂದು ಉತ್ತಮವಾಗಿರತಕ್ಕಂತಹ ಲಕ್ಷಣ. ಈ ಕಾರಣದಿಂದ ಆ ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಣ್ಣ, ಮಹಾಭಾಷ್ಯ ವೆಂಕಟನಾಥ. ಇಂಥ ಆಶ್ಚರ್ಯ. ಇನ್ನೂ ಸನ್ಯಾಸಾಶ್ರಮ ಆಗಿಲ್ಲ. ಅದಕ್ಕಿಂತ ಮುಂಚೆನೆ ಅನೇಕ ವಾದಿ ವಿದ್ವಾಂಸರ ಹತ್ತಿರ, ಅನೇಕ ಶಾಸ್ತ್ರಜ್ಞರ ಹತ್ತಿರ ಶಾಸ್ತ್ರಗಳ ಚರ್ಚೆ, ಅನೇಕ ಪರವಾದಿಗಳನ್ನ ಖಂಡನೆ ಮಾಡೋದು, ದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆಯಲ್ಲಿ ದೀಕ್ಷೆ, ಪುನಃ ಪ್ರತಿಷ್ಠಾಪನೆಯಲ್ಲಿ ದೀಕ್ಷೆ, ಈ ವೆಂಕಟನಾಥರಿಗೆ ಇರೋದನ್ನು ನೋಡಿದ್ರೆ ನಮಗೆಷ್ಟು ಆಶ್ಚರ್ಯ ಆಗತ್ತೆ. ಹಾಗಾದ್ರೆ ಸನ್ಯಾಸ ತೆಗೆದುಕೊಳ್ಳೋದಕ್ಕಿಂತ ಮುಂಚೆನೆ ಇಷ್ಟೆಲ್ಲ ವಾದಿ ನಿಗ್ರಹವನ್ನ ಮಾಡಿದ ಈ ರಾಯರು ಸನ್ಯಾಸ ತೆಗೆದುಕೊಂಡ ಮೇಲೆ ಇನ್ನೆಷ್ಟು ವಾದಿಗಳ ನಿಗ್ರಹವನ್ನ ಮಾಡಿರ್ಲಿಕ್ಕಿಲ್ಲ. ನಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ಅದರಿಂದ ಹೀಗೆ ತುಂಬಿದ ಸಭೆಯಲ್ಲಿ ಆ ವೆಂಕಟನಾಥರು ಪರವಾದಿಗಳನ್ನ ನಿಗ್ರಹಿಸಿದ ರೀತಿ, ಶೈಲಿ, ಇದಕ್ಕೆಲ್ಲದಕ್ಕೂ ಕೂಡ ಸಂತುಷ್ಟರಾದಂತಹ ಯಾವ ಆ ಸುಧೀಂದ್ರ ತೀರ್ಥರು ಇದ್ದಾರೆ, ಅವರು ಈ ವೆಂಕಟನಾಥರಿಗೆ ಎಲ್ಲರ ಸಮ್ಮುಖದಲ್ಲಿ, ಎಲ್ಲರ ಮುಂಭಾಗದಲ್ಲಿ ಒಂದು ಸತ್ಕಾರವನ್ನು ಮಾಡಿ ಮಹಾಭಾಷ್ಯ ವೆಂಕಣ್ಣ ಅಂತ ಹೇಳಿ ಸತ್ಕಾರವನ್ನು ಮಾಡಿ ಅವರಿಗೆ ಗೌರವವನ್ನು ಕೊಡ್ತಾರಂತೆ ಆ ಸುಧೀಂದ್ರ ತೀರ್ಥರು.